ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಏನಂದ್ರೆ ನಿನ್ನೆ ಬ್ಲೇಸ್ ಕರ್ನಾಡ ಅವರು ಹಾವೇರಿಯಲ್ಲಿ ಒಂದು ಮೀಟಪ್ ಇಟ್ಕೊಂಡಿದ್ರು. ಸೊ ಅವರು ನಿನ್ನೆ 10:45 ಏನೋ ಬಂದಿದ್ರು. ಸ್ವಲ್ಪ ಲೇಟ್ ಆಯ್ತು ಬರೋದು, ಆದ್ರೆ ತುಂಬಾ ಈ ಬಿಗಿನರ್ಸ್ಗೆ ಒಂದ್ ಸ್ವಲ್ಪ ಮಾತು ಹೇಳಿದ್ರು. ನೀವೇನು ತಲೆ ಕಟ್ಸ್ಕೊಬೇಡ್ರಿ, ನೀವು ವಿಡಿಯೋಸ್ಗಳನ್ನ ಮಾಡಿ ಹಾಕಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಅವ್ರ ಮಾತು ಮಾತ್ರ ಸಖತ್ತಾಗಿತ್ತು ಗೈಸ್. ಅವ್ರು ಹೇಳಿದ ಮಾತನ್ನೆಲ್ಲ ಒಂದು ಕ್ಲಿಪ್ಸ್ ಅಲ್ಲಿ ಒಂದು ವಿಡಿಯೋ ಮಾಡಿದೀನಿ, ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಗೈಸ್. ಉದಾಹರಣೆಗೆ ಜಾಸ್ತಿ ದಿವಸ ಹಿಂದೆ ಸ್ಟೋರಿ ಬೇಡ, ನಿನ್ನೆ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದೆ. ಸೊ ಇಷ್ಟು ದಿವಸ ಪೋಸ್ಟ್ ಮಾಡ್ತಾ ಇದ್ದೀನಿ, ನಮಗೆ 1 ಅವರಲ್ಲಿ 100ಕ್ಕೆ ಮೇಲೆ ಹೋಗುತ್ತೆ. ಇವಾಗ ಚಿಕ್ಕ ಕ್ರಿಯೇಟರ್ಗೆ ಎಕ್ಸ್ಪೆಕ್ಟೇಷನ್ 10,000 ಬಂದರೆ ಅದು ಲಕ್ಷದ ಕಟ್ಲೆ ಖುಷಿ ಇರುತ್ತೆ. ನಮಗೆಲ್ಲ ದೊಡ್ಡ ಕ್ರಿಯೇಟರ್ಸ್ ಹೆಂಗೆ ಅಂದರೆ, ಸೊ 100ಕ್ಕೆ ನಮ್ಗೆ ಇಷ್ಟು ಅವರ್ ಒಳಗೆ ಕಂಪ್ಲೀಟ್ ಆಗಬೇಕು ಅಂತ ಮೈಂಡ್ಸೆಟಲ್ಲಿ ಕೂತಿರುತ್ತೆ. ಅಂದರೆ ಎಲ್ಲ ಡೈಲಿ ವಿಡಿಯೋಸ್ ಹೋಗಿರುತ್ತಲ್ಲ, ಸೊ ಇಷ್ಟು ಹೋಗ್ಲೇಬೇಕು ಅಂತಿರುತ್ತೆ. ಸೊ ನೆನ್ನೆ ವಿಡಿಯೋ 1 ಅವರ್ಲಿ ಒಂದು 40,000 ಹೋಯ್ತು. ಸೊ 1 ಲಕ್ಷ ಹೋಗೋ ವ್ಯೂಸು ಒಂದು ಕಮ್ಮಿ ಆಯ್ತಂದ್ರೆ ನಮ್ಗೇನಾಗುತ್ತೆ, ಡಿಮೋಟಿವೇಟ್ ಆಗ್ತೀವಿ. ಏನು ಗುರು ಹಿಂಗಾಯ್ತು, ಏನಕ್ಕೋಸ್ಕರ ಹಿಂಗೆ ಮಾಡ್ತೀವಿ. ಬಟ್ ನಾನು ಹೇಳೋದು, ಒಂದು ವಿಡಿಯೋ ಅಲ್ಲಾಂದ್ರೆ ಇನ್ನೊಂದು ವಿಡಿಯೋ ಬೆಳಿಗ್ಗೆ ಹಾಕಿದೆ ನಾನು ವಿಡಿಯೋ. ಸೊ ನೆನ್ನೆಗೆ ನಾನು ವ್ಯೂಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಇವತ್ತು ಬೆಳಿಗ್ಗೆ ಯಾವ ವಿಡಿಯೋ ಹಾಕಿಲ್ಲ ಅಂದರೆ, ಸೊ ಅದು ಡೆಡ್ಡೇ ಆಗ್ತಿತ್ತು. ಇವತ್ತು ಬೆಳಿಗ್ಗೆ ಬಂದಷ್ಟು ಬರಲಿ ಅಂತ ಹಾಕಿದೆ. 1 ಅವರ್ಲಿ 150ಕ್ಕೆ ಹೋಯ್ತು. ಇದಕ್ಕೇನು ಹೇಳೋಣ? ಸೊ ನಾನು ಇಷ್ಟೇ ಹೇಳೋದು, ಬರಲಿ ಬಿಡಲಿ ಬ್ರೋ, ಏನು ಗೊತ್ತಾ, ಮೇನ್ ಥಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಬೇಕು ಅಂದರೆ, ಸೊ ನಮಗೆ ಮೇನ್ ಕ್ಲಾರಿಟಿ ಜೊತೆಗೆ ಒಂದು ಕಂಟೆಂಟ್ ಇದೆ, ಎರಡೇ ಇಂಪಾರ್ಟೆಂಟು. ಸೊ ಜೋಶಲ್ಲಿ ಮಾತಾಡೋಕೆ ಗೊತ್ತಿರಬೇಕು. ಈಗ ನಾವು ಈಗ ನಾನು ಇವತ್ತು ಬಂದಿದ್ದೆ ಟಲ್ ಮಾಡಿದ್ರೆ ಅಫ್ಕೋರ್ಸ್ ಸ್ಕಿಪ್ ಮಾಡ್ತೀರಾ. ನಿಮ್ಮ ಫೀಡಲ್ಲೂ ಯಾರ್ದಾತ್ರ ರೀಲ್ಸ್ ಬಂತಂತ ಇಟ್ಕೊಳ್ಳಿ, ನೀವು ಅದರಲ್ಲಿ ಜೋಶು ಒಳ್ಳೆ ಇಂಟ್ರೆಸ್ಟಿಂಗ್ ಒಂದು ಸ್ಕ್ರಿಪ್ಟ್ ಇದೆ ಅಂದರೆ ಕುತ್ಕೊಂಡು ನೋಡ್ತೀರಾ. ಅದು ಬಿಟ್ಬಿಟ್ಟು ಮಂಕಾಗಿ ಒಳ್ಳೆ ಸ್ಯಾಡಾಗಿ ಮಾತಾಡಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀರಾ. ಇದೇ ವ್ಯೂಸ್, ನೀವು ವ್ಯೂವರ್ ಆಗಿರ್ತೀರಾ. ನೀವು ಯಾವತ್ತು ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಅಂತ ಆ ಜಾಗದಲ್ಲಿ ಕುತ್ಕೊಂಡು ಥಿಂಕ್ ಮಾಡೋದು ಬಿಟ್ಟು, ಸೊ ನಾನು ಒಬ್ಬ ವೀವರ್, ಬೇರೆ ಕಂಟೆಂಟ್ ಕ್ರಿಯೇಟರ್ಗೆ ನಾನು ಒಬ್ಬ ವೀವರ್ ಅಂತ ಹೇಳೋ ಜಾಗದಲ್ಲಿ ಕುತ್ಕೊಂಡು ಥಿಂಕ್ ಮಾಡಬೇಕು. ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಆ ಥರ ಕಂಟೆಂಟ್ ಆಡಿಯನ್ಸಿಗೆ ಕೊಡಬೇಕು. ಸೊ ನಾನು ಇಷ್ಟು ಹೇಳೋದು, ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಬ್ರೋ. ಈಗ ನಾನು ರೈಡ್ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಷನ್ 5 ಇತ್ತು, ಆ್ಯಕ್ಷನ್ 6 ತಗೊಬಂದೆ, ಲೋನೇ ಮಾಡಿಸಿದ್ದು. ಏನಕ್ಕೋಸ್ಕರ ನನಗೆ ಕ್ಲಾರಿಟಿ ಬೇಕು. ಕ್ಲಾರಿಟಿ ಇದ್ರೇ ವೀಡಿಯೋ ಓಡೋದು. ಸೊ ಒಂದು ಕ್ಲಾರಿಟಿ. ಮತ್ತು ಇವಾಗ ಬ್ರೋ ಇನ್ನೂ ಒಂದು ಸ್ವಲ್ಪ ಜನ ಇರ್ತಾರೆ ಬ್ರೋ, ನಾನು ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ಅಷ್ಟೇ, ನಂಗೆ ಮಾತಾಡೋಕ್ಕೆ ಬರಲ್ಲ ಅಷ್ಟು ಅಂತ. ಸೊ ಇಂಥವ್ರಿಗೆ ಏನು ಹೇಳೋದು ಅಂದರೆ, ನಾನು ಕೂಡ ಸೊ ಇಲ್ಲೇನೋ ಜೋಶಲ್ಲಿ ಮಾತಾಡ್ತೀನಿ, ಇದೆಲ್ಲ ಇದರ ಒಂದು ಜೋಶ್ ಇರುತ್ತೆ. ಅದು ನನಗೆ ಬರೋದೇನಂದರೆ ಹೆಲ್ಮೆಟ್ ಮಾಸ್ಕ್ ಹಾಕೊಂಡ್ರೆ ಫುಲ್ ಕಾನ್ಫಿಡೆಂಟಲ್ಲಿ ಇರ್ತೀನಿ. ಇದು ತೆಗೆದ್ರೆ ನನಗೆ ಮಾತಾಡೋಕ್ಕಾಗಲ್ಲ, ಫುಲ್ ನರ್ವಸ್ ಆಗ್ತಾ ಹೋಗ್ತೀನಿ. ಸೊ ಏನು ಮಾಡಬೇಕು ಅಂದರೆ ನಾನು ಹೇಳೋದು, ಸೊ ಕ್ಯಾಮ್ರಾ ಮುಂದೆ ಬಂದು ಅಂತ ಅಂದಾಗ ಮಾತು ಬರಲ್ಲ. ಸೊ ನೀವೇನು ಮಾಡಿ, ಒಂದು ಟೇಕ್ನ ಒಂದು ವೀಡಿಯೋಗೆ 50 ಟೇಕ್ ತಗೊಂಡ್ರೂ ಪರವಾಗಿಲ್ಲ. ಎಲ್ಲಿ ವಾಯ್ಸ್ ಬಂತು ಅದನ್ನ ಕಟ್ ಮಾಡಿ ವಾಯ್ಸ್ ಆ್ಯಡ್ ಮಾಡ್ಕೊಂಡು ಒಂದು ನಿಮಿಷ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ, ಪಕ್ಕಾ ಸಕ್ಸಸ್ ಆಗ್ತೀರಾ. ಮತ್ತು ನಾನು ನಿಮಗೆಲ್ಲ ಒಂದು ಕಂಟೆಂಟ್ ಕ್ರಿಯೇಷನಲ್ಲಿ ಇರೋರಿಗೆಲ್ಲ ಒಂದು ಬೆಸ್ಟ್ ಟೈಮ್ ಹೇಳ್ತೀನಿ. ಸೊ ಸಂಜೆ 6 ಗಂಟೆ ಇದ್ದರೆ ನಾನು ಎಲ್ಲ ಟೈಮಲ್ಲೇ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಟೈಮಲ್ಲಿ ಅಪ್ಲೋಡ್ ಮಾಡಿ ನೋಡಿದ್ದೀನಿ. ಮಧ್ಯಾಹ್ನ ಎಲ್ಲ ರೀಚ್ ಯಾವ ಟೈಮಲ್ಲೂ ವೀಡಿಯೋ ಓಡಲ್ಲ ಬ್ರೋ. ನಾನು ಇಷ್ಟು 1 ವರ್ಷದಲ್ಲಿ ಸಕ್ಸಸ್ ಆಗೋಕ್ಕೆ ಕಾರಣ ಅಂದರೆ ನಂದು ಟೈಮಿಂಗ್ಸು. ಏನು ಮಾಡ್ತೀನಿ ಅಂದರೆ, ಒಂದು ಡೇ ಫುಲ್ ಫ್ರೀ ಇದ್ದರೆ ಎಡಿಟ್ ಮಾಡ್ಕೊಂಡು ಕೂತ್ಕೋತೀನಿ. ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ಸಂಜೆ 6 ಗಂಟೆಗೆ ಶೆಡ್ಯೂಲ್ ಮಾಡಿಬಿಡ್ತೀನಿ. 6 ಗಂಟೆ ಶೆಡ್ಯೂಲ್ ಮಾಡಿ ಹಾಕಿದ್ರೆ 6 ಗಂಟೆಯಿಂದ ಒಂದು ಅರ್ಧ ಗಂಟೆ ನಿಮಗೆ ತುಂಬ ಜನ ಹೇಳ್ತಾರೆ ನಿಮ್ಮ ವಿಡಿಯೋ ನೀವೇ ನೋಡಬಾರ್ದು. ನಾನೇನು ಮಾಡಿದ್ದೀನಿ, ನಂದು ಇದು ಬ್ರೋ, ನನ್ನ ವಿಡಿಯೋ ನಾನು ನೋಡ್ತೀನಿ ಬ್ರೋ. ನನ್ನ ವಿಡಿಯೋ ನಾನು ನೋಡಿಕೊಂಡು ಎಲ್ಲ ಕಮೆಂಟ್, ಹೊಸ ಕಮೆಂಟ್ ಬಂದಿದ್ದಕ್ಕೆಲ್ಲ ರಿಪ್ಲೈ ಕೊಡ್ತೀನಿ. ಸೊ ನೆನ್ನೆ ಇವಾಗ ಟ್ರಿಪ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕಮೆಂಟ್ಸಿಗೆ ರಿಪ್ಲೈ ಕೊಡ್ತಿಲ್ಲ, ಬಿಕಾಸ್ ಟೈಮ್ ಇಲ್ಲ ಅಂದರೆ ನನ್ನ ವಿಡಿಯೋ ನೀವು ಅಬ್ಸರ್ವ್ ಮಾಡಿ, ಯಾರೇ ಕಮೆಂಟ್ ಮಾಡಿದ್ರು 1 ಅವರ್ ನನ್ರಿಲ್ಲ ನಾನೇ ನೋಡ್ಕೊಂಡು ಬರೋ ಕಮೆಂಟ್ಗೆಲ್ಲ ರಿಪ್ಲೈ ಮಾಡ್ತೀನಿ. ಬಿಕಾಸ್ ಬೇಜಾರಾಗಬಾರ್ದು. ನೀವು ನನಗೋಸ್ಕರ ಕಮೆಂಟ್ ಮಾಡಿರ್ತೀರ, ನಾನು ನಿಮಗೋಸ್ಕರ ರಿಪ್ಲೈ ಮಾಡಲೇಬೇಕು. ಇವಾಗ 1 ದಿವಸ 2 ದಿವಸ ನೀವು ಕಮೆಂಟ್ ರಿಪ್ಲೈ ಮಾಡಿಲ್ಲ, ನೀವು ಮಾಡೋದು ನಿಲ್ಲಿಸ್ತೀರ. ಇಷ್ಟೇ ಆಗೋದು. ಎಲ್ಲ ಕಮೆಂಟ್ಸಿಗೆ ರಿಪ್ಲೈ ಮಾಡಿ, ಸಂಜೆ 6 ಗಂಟೆಗೆ ವಿಡಿಯೋ ಪೋಸ್ಟ್ ಮಾಡಿ ಡೈಲಿ. ಇದು ಬ್ರೋ ನೀನು ಹೇಳ್ದೆ ಅಂತ ಸಂಜೆ 6 ಗಂಟೆಗೆ ವಿಡಿಯೋ ಪೋಸ್ಟ್ ಮಾಡಿದೆ, ಒಳ್ಳೆ ಕ್ಯಾಮ್ರಾ ತಗೊಂಡೆ, ಒಳ್ಳೆ ಚೆನ್ನಾಗೇ ಮಾತಾಡಿದೆ, ಬಟ್ ವಿಡಿಯೋ ಓಡ್ತಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಮೇಯ್ನ್ ನಿಮ್ಮದು ಡೈಲಿ ವೀಡಿಯೋಸ್ ಆಗಬೇಕು ಅನ್ನೋ ಫೋಕಸ್ ಇರಬೇಕು. 1 ತಿಂಗಳು ಫೋಕಸ್ ಮಾಡಿ ನೋಡಿ, ಒಂದು 15 ದಿವಸ ಬಂದಿಲ್ಲ ಅಂದರೆ ಆಮೇಲೆ ಒಂದು ವಿಡಿಯೋ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರು ಕೆಲವೊಂದ್ಸಲ ಫಾಲೋವರ್ಸ್ ಏನಾಗಂಗಿಲ್ಲ, ಇಲ್ಲಾಂದ್ರೆ ವ್ಯೂಸ್ ಬರಂಗಿಲ್ಲ ಬ್ರೋ. ಆ ಥರ ಇವಾಗಿನ ಜನರೇಷನಲ್ಲಿ, ಪ್ರೆಸೆಂಟ್ ಸಿಚುವೇಶನಲ್ಲಿ ಹುಡುಗಿರಿಗೆ ಮಾತ್ರ ವ್ಯಾಲ್ಯೂ. ನಿಜ ಬ್ರೋ, ನಿಜ ಇದು ರಿಯಾಲಿಟಿನ ಹೆಂಗೈತೆ ಬಣ. ಅರ್ಧ ತೋರಿಸೋರ್ದು ಓಡುತ್ತೆ, ಕಷ್ಟಪಟ್ಟು ಬೇವರ್ಸ್ಕೊಂಡು ಹುಡುಗದ್ದು ಓಡಲ್ಲ. ಯಾವುದೋ ಪ್ಲೇಸ್ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ರೆ ಅದು ವಿಡಿಯೋಸ್ ಓಡಲ್ಲ ಬ್ರೋ. ಸೊ ನೀವು ಬೇರೆ, ಇವಾಗ ನಾನು ಇಷ್ಟೇ ಹೇಳೋದು, ಇವಾಗಿನ ಜನ್ರೇಷನಲ್ಲಿ ನೀವು ಕಷ್ಟಪಟ್ಟು ಬೆಟ್ಟ ಹತ್ತಿ ಬೆಳೆಸೋದಿಗೆ ಇಂಥ 3 ಫೇಮಸ್ ಬೆಟ್ಟ, ಇದು ನಮ್ಮ ಫೇಮಸ್ ದೇವಸ್ಥಾನ ಅಂದರೆ ದೇವರು ಜನರ ಬಗ್ಗೆ ಮಾಡಿದ್ರೆ ಓಡಂಗಿಲ್ಲ. ಬಿಕಾಸ್ ಜನರಿಗೆ ಯಾವ್ದು ಇಷ್ಟ ಆ ಥರದ್ದು ಇಷ್ಟ. ಸೊ ನಾನು ಇಷ್ಟೇ ಹೇಳೋದು,
ಮಾಡ್ತೀನಿ ಲಾಸ್ಟಿಗೆ. ಸೊ ನಾನು ಇಷ್ಟೇ ಹೇಳೋದು ಫೈನಲ್ ಆಗಿ. ಸೊ ಇವಾಗಿನ ಜನರೇಷನ್ ಅಲ್ಲಿ ಯಾವ ತರ ಕಂಟೆಂಟ್ ನೋಡಕ್ಕೆ ಜನರು ವಿಡಿಯೋ ನೋಡಕ್ಕೆ ಇಷ್ಟಪಡ್ತಾರೆ ಆ ತರ ವಿಡಿಯೋಸ್ ಮಾಡಿ. ನೀವು ಕ್ಲಿಕ್ ಆಗ್ಲೇಬೇಕು ಅಂತ. ಇವಾಗ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಸೊ ನಮ್ಮ ಊರಲ್ಲೇ ಇರೋದು, 6 ವರ್ಷದಿಂದ ವಿಡಿಯೋಸ್ ಮಾಡ್ತಿದ್ದಾನೆ, 2,000 ಫಾಲೋವರ್ ಇದ್ದಾರೆ. ಏನ್ ಮಾಡ್ತಾನಂದ್ರೆ ತಿಂಗಳ ಇಡೀ ಮೆಕ್ಯಾನಿಕ್ ಕೆಲಸ ಮಾಡ್ತಾನೆ. ಸೊ ತಿಂಗ್ಳಿಗೆ ಏನು ಸ್ಯಾಲ್ರಿ ಬರುತ್ತೆ ಸೇವಿಂಗ್ಸ್ ಮಾಡ್ತಾನೆ, 3 ವರ್ಷಕ್ಕೆ ಟ್ರಿಪ್ ಹೋಯ್ತಾನೆ. ಏನು ಪ್ರಯೋಜನ? ವ್ಯೂಸ್ ಬರಲ್ಲ, ಲೈಕ್ ಬರಲ್ಲ. ಅವನಿಗೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಆಸೆ, ಬಟ್ ವ್ಯೂಸ್ ಇಲ್ಲ, ಲೈಕ್ ಇಲ್ಲ. ಏನಕ್ಕಂದ್ರೆ ತುಂಬಾ ಎಫರ್ಟ್ ಆಗ್ತಾನೆ, ಬೆಟ್ಟ ಆಗ್ತಾನೆ, ದೇವಸ್ಥಾನ ತೋರಿಸ್ತಾನೆ, ಅದು ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ ಜನರಿಗೆ. ಅದೇ ಸುಮ್ಮನೆ ಕುತ್ಕೊಂಡು ಈ ತರ ಮಾಡಿದ್ರೆ ಬರುತ್ತೆ. ನಾನು ನಿಮ್ಗೆ ಹೇಳೋದು, ಸೊ ಇವಾಗಿನ ಜನರೇಷನ್ ಫ್ಯಾಮಿಲಿ ರಿಲೇಟಿವ್ ವಿಡಿಯೋ ಓಡುತ್ತೆ. ನಾನು ಏನು ಹೇಳಲ್ಲ, ನಿಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಫ್ಯಾಮಿಲಿ ಅವ್ರ ಜೊತೆ ಬ್ರೋ ಇವಾಗ ಏನು ನಾನು ಹಿಂಗಿದ್ದೀನಿ ಅಂದ್ರೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಈಗ ನಾನು ಬಡವ ಅಂದ್ರೆ ಯಾವನ್ಗೂ ತೋರ್ಸಕೊಳ್ಳಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾಚಿಕೆ ಬರೋ. ಈಗ ಸೂಪರ್ ಕಾರ್ ಇದೆ, ನನ್ನ ಹತ್ರ ಬೈಕ್ ಇದೆ, ಶೋ ಆಫ್ ಮಾತ್ರ ನಡೆಯುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಶೋ ಆಫ್ ನ ತೆಗೆದು ಸೈಡಲ್ಲಿ ಇಟ್ಟು ರಿಯಲ್ ಜೀವನದಲ್ಲಿ ಏನ್ ನಡೀತಾ ಅಂತ ತೋರಿಸಿದ್ರೆ ಪಕ್ಕ ಸಕ್ಸಸ್ ಆಗ್ತೀರಾ. ಶೋ ಆಫ್ ಅನ್ನೋದು ಯಾರಿಗೂ ಇರಬಾರ್ದು. ಶೋ ಆಫ್ ಅನ್ನೋದು ಯಾವಾಗ ಅಂದ್ರೆ ನಾವು ಸಕ್ಸಸ್ ಆಗ್ತೀವಲ್ಲ ಅವಾಗ ಶೋ ಆಫ್ ಮಾಡಬೇಕು, ಅಲ್ಲಿವರೆಗೂ ಕಷ್ಟ ಪಡಬೇಕು. ಸೊ ನಾನು ಇಷ್ಟ ಹೇಳೋದು, ನಿಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ ಬ್ಲಾಗ್ ಮಾಡಬೇಕು, ಜಾಲಿ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಂದ್ರೆ ಅದರಲ್ಲೇ ಮಾಡಿ ಸಕ್ಸಸ್ ಆಗ್ತೀರಾ. ಸುಮ್ಮನೆ ಸ್ಟಾರ್ಟಿಂಗಲ್ಲೇ ನೀವು ಎಲ್ಲ ನಾನು ಕಷ್ಟಪಟ್ಟರೆ ತುಂಬ ಚೆನ್ನಾಗಿರುತ್ತೆ, ಕಷ್ಟಪಟ್ಟರೆ ಎಲ್ಲ ಸಕ್ಸಸ್ ಆಗೋದು ಅಂತ ಹೇಳ್ಬಿಟ್ಟು ಕಷ್ಟಪಡೋಕ್ಕೆ ಹೋಗ್ತೀರಾ. ಎಲ್ಲೆಲ್ಲೋ 100-200 ಕಿಲೋಮೀಟರ್ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಬೆಟ್ಟ ಹತ್ತೋದು, ಎಕ್ಸ್ಪ್ಲೋರ್ ಮಾಡೋದು, ಇದೆಲ್ಲ ಇವಾಗಿನ ಟೈಮಲ್ಲಿ ನಡೆಯಲ್ಲ. ಅವರು ಮಾಡಿ ಬೇಡ ಅಂತಲ್ಲ, ನೀವು ಯಾವಾಗ ಸಕ್ಸಸ್ ಆಗ್ತೀರಾ, ಒಳ್ಳೆ ವ್ಯೂಸ್ ಬರುತ್ತೆ, ಅವಾಗ ಅಂತ ಜನರು ನೋಡಿ. ಯಾಕಂದ್ರೆ ನೀವು ಆಲ್ರೆಡಿ ಜನರಿಗೆ ಕನೆಕ್ಟ್ ಆಗಿರ್ತೀರ, ನೀವು ಏನು ವಿಡಿಯೋ ಮಾಡಿದ್ರು ಓಡುತ್ತೆ. ಸ್ಟಾರ್ಟಿಂಗಲ್ಲೇ ನೀವು ಕಂಟೆಂಟ್ ಕೊಡ್ತೀನಿ ಅಂತ ಓಡ್ಬಿಟ್ಟು ಫೇಮಸ್ ಆಗೋದು ತುಂಬ ಕಷ್ಟ. ಸೊ ನಾನು ಹೇಳೋದು ಫ್ಯಾಮಿಲಿ ಜೊತೆ ಬ್ಲಾಗ್ಸ್ ಮಾಡಿ. ಸೊ ಗಾಡಿಗಳ ಬಗ್ಗೆ ನಿಮ್ಗೆ ಏನಾದರೂ ಅಷ್ಟು ನಾಲೆಜ್ ಇದ್ದರೆ ತಿಳ್ಕೊಳ್ಳಿ, ಇಲ್ಲಾಂದ್ರೆ ಗೂಗಲಲ್ಲಿ ತಿಳ್ಕೊಳ್ಳಿ, ನೀವು ಕಲ್ತ್ಕೊಂಡು ಬೇರೆಯವ್ರಿಗೆ ಕಳಿಸಿ. ಸೊ ಈ ಥರ ಗಾಡಿ ಇತ್ತು ರಿವ್ಯೂ ಮಾಡಿ. ಇಲ್ಲ ಮತ್ತೆ ಇನ್ನೊಂದು ಕಾಮಿಡಿ ವಿಡಿಯೋಸ್ ಮಾಡ್ತವೆ. ನೀವು ಫ್ರೆಂಡ್ಸ್ ಜೊತೆ ಏನಾದರೂ ಫನ್ ಮಾಡ್ತೀವಿ, ನೀವೆಲ್ಲಾದ್ರೂ ಒಂದು 4 ಜನ ಎಲ್ಲಾದ್ರೂ ಒಂದು ಟ್ರಿಪ್ ಹೋದ್ರೆ ಇಟ್ಕೊಳ್ಳಿ, ಫುಲ್ ಬ್ಲಾಗಲ್ಲಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಸೊ ಕಾಮಿಡಿ ಅಂದಮೇಲೆ ಫ್ರೆಂಡ್ಸ್ ಅಂದಮೇಲೆ ಕಾಮಿಡಿ ಮಾಡೇ ಮಾಡ್ತಾರೆ. ಹೇಳು ಹಂಗೆಲ್ಲೋ ಹಿಂಗೆಲ್ಲೋ ಬಾರಲ್ಲೋ ಅಂದ್ಕೊಂಡು ಆ ಕ್ಲಿಪ್ಸ್ ಎಲ್ಲ ತೆಗೆದು ಮೀಮ್ಸ್ ಹಾಕೊಳ್ಳಿ, ಎಡಿಟ್ ಮಾಡಿ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಹೇಳೋದು ಸಂಜೆ 6 ಗಂಟೆಗೆ ವಿಡಿಯೋ ಡೈಲಿ ಪೋಸ್ಟ್ ಮಾಡಿ ಪಕ್ಕ ಸಕ್ಸಸ್ ಆಗ್ತೀರಾ. ನಾನು ಇಲ್ಲಿವರೆಗೂ ಯಾರ ಹತ್ರ ಸಪೋರ್ಟ್ ಕೇಳಿಲ್ಲ ಸ್ಟೋರಿ ಹಾಕೊಡು ಅಂತ. ಕಷ್ಟಪಟ್ಟು ಬೆಳೆದಿರೋದು ಇದು, ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡೋದು. ನನ್ನ ಆಸೆ ಏನಂದ್ರೆ ಚಿಕ್ಕ ಪುಟ್ಟ ಕ್ರಿಯೇಟರ್ ಪ್ರತಿಯೊಬ್ಬರು ಬೆಳಿಲೇಬೇಕು. ಸೊ ಇವಾಗಿನ ಜನರೇಷನ್ ಅಲ್ಲಿ ಅವ್ನು ಸ್ವಲ್ಪ ಫಾಲೋವರ್ ಜಾಸ್ತಿ ಆಯ್ತು, ಸ್ವಲ್ಪ ವ್ಯೂಸ್ ಜಾಸ್ತಿ ಆಯ್ತು ಅಂದ್ರೆ ಅವ್ನ ತುಳಿಯಕ್ಕೆ ನೋಡ್ತಾರೆ. ಈ ತರ ಮಾಡಕ್ ಹೋಗ್ಬಾರ್ದು ಆಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ನಾವು ಅಂತಲ್ಲ, ಯಾಕಂದ್ರೆ ಚಿಕ್ಕ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮಾತ್ರ ನಮ್ಮ ಕಾಲ ಕಷ್ಟ ನಮಗೆ ಗೊತ್ತು. ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಆಟಿಟ್ಯೂಡು ಆ ಥರ ಇರುತ್ತೆ ಕೆಲವೊಬ್ಬರಿಗೆ. ಸೊ ಹಂಗೆ ನಾನು ಇಷ್ಟ ಹೇಳೋದು, ಡೈಲಿ 6 ಗಂಟೆಗೆ ವಿಡಿಯೋನ ಪೋಸ್ಟ್ ಕೊಟ್ಟು ಡೈಲಿ ಒಂದೇ ಟೈಮ್ ಸಾಕು. 5 ತಪ್ಪರೆ 6 ಬೆಳಿಗ್ಗೆ ಮಧ್ಯಾಹ್ನ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಹೋಗ್ಬಿಡಿ. ಸಂಜೆ 6 ಗಂಟೆಗೆ ಡೈಲಿ ನಿಮ್ದು ಥಿಂಕಿಂಗ್ ಒಂದೇ ಇರಬೇಕು. ವಿಡಿಯೋ ಡೈಲಿ ಅಪ್ಲೋಡ್ ಮಾಡೋ, ಒಳ್ಳೆ ಕಂಟೆಂಟ್, ಕ್ಲಾರಿಟಿ ಅಷ್ಟೇ. ಲಾಸ್ಟ್ ಕ್ವಶನ್, ಇವಾಗ ಸಣ್ಣ ಪುಟ್ಟ ಫಾಲೋಸ್ ಇರ್ತಾರೆ ಅಂದ್ರೆ ಒಂದು 2,000-3,000 ಇರ್ತಾರೆ. ಸಣ್ಣ ಪುಟ್ಟ ಪ್ರಮೋಷನ್ಸ್ ಅಂತ ಬರ್ತೈತೆ, ಆ ಥರ ಪ್ರಮೋಷನ್ ಮಾಡೋದು ಚಲೋನೇ ಎಲ್ಲ ಮಾಡಿದ್ರೆ ಓಕೆನಾ ಬ್ರೋ? ನೀವು ಪ್ರಮೋಷನ್ ಬಂದರೆ ಕೈ ಬಿಡ್ಬೇಡಿ. ಯಾಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಬೇರೆ ಥರ ಅರ್ನಿಂಗ್, ನಮಗೆ ಲೈಕ್ ಇಷ್ಟೆಲ್ಲ ದುಡ್ಡಿಲ್ಲ. ಸೊ ನನಗೂ ಇಷ್ಟು ಫಾಲೋವರ್ಸ್ ಇದ್ದಾರೆ, 1 ರೂಪಾಯಿನೂ ಬರಲ್ಲ. ನಾನು ಯಾವ್ದಾದ್ರು ಪ್ರಮೋಷನ್ ದುಡ್ಡು ಬರೋದು. ಸುಮ್ಮನೆ ಪ್ರಮೋಷನ್ ಬಂದ ನಮ್ಗೇನಂದ್ರೆ, ನೀವೆಲ್ಲ ಬ್ರೋ ಒಂದು ಇದರಲ್ಲಿ ಇದು ಮಾಡಿ, ಏನು 2-3 ಸಾವಿರ ಫಾಲೋವರ್ಸ್ಗೆ ನಿಮಗೆ ಕಮ್ಮಿ ಬಜೆಟಿಗೆ ಫಾಲೋವರ್ಸ್ ಇಟ್ಕೊಡ್ತಾರೆ ಪ್ರಮೋಷನ್. ಸೊ ನಾನು ಹೇಳೋದು ನಿಮ್ಗೆ ಸ್ವಲ್ಪ ಫಾಲೋವರ್ಸ್ ಬಿಲ್ಡ್ ಮಾಡಬೇಕು, ಆಡಿಯನ್ಸ್ ಗೇನ್ ಮಾಡಿ, ಸ್ವಲ್ಪ ಜಾಸ್ತಿ ದುಡ್ಡಿಗೆ ಮಾಡಿ ಅಂತ. ಸ್ಟಾರ್ಟಿಂಗಲ್ಲೇ ಮಾಡಕ್ಕೆ ಹೋದ್ರೆ, ಇವಾಗ ನೀವು ನನ್ನೊಂದು ಶಾಪ್ ಇತ್ತು, ಇವಾಗೊಂದು 5,000 ಫಾಲೋವರ್ ಇತ್ತು, ನನ್ನ ಹತ್ರ ಕೇಳ್ತೀರಾ ಶಾಪ್, ನಾನು ಹೇಳ್ತೀನಿ ಬ್ರೋ 2,000 ರೂಪಾಯಿ ಕೊಡ್ತೀನಿ ಅಂತ. ನೀವು 2,000 ರೂಪಾಯಿ ದುಡ್ಡು ಒಂದು ದಿವಸದಲ್ಲಿ 2,000 ರೂಪಾಯಿ ಬರುತ್ತಲ್ಲ ಅಂತೇಳಿ ಒಪ್ಕೋತೀರಾ. ಸೊ ನಾಳೆ ದಿವಸ ನಿಮ್ದು ಯಾವುದೋ ಒಂದು 4-5 ವಿಡಿಯೋ ಮಾಡಿತ್ತು, ನಿಮ್ದು ಒಂದು 100K ಆಯಿತು, 1 ಲಕ್ಷ ಆಯಿತು. ನಾಳೆ ದಿವಸ ವಾಪಸ್ ಬರ್ತೀರಾ ಬ್ರೋ ಪ್ರಮೋಷನ್ ಅಂತ. ನಾನು ಲಾಸ್ಟ್ ಟೈಮ್ 2,000 ರೂಪಾಯಿ ಕೊಟ್ಟಿದ್ದು, ಇವಾಗಲೂ 2 ಕೊಡ್ತೀನಿ, ಹಿಂಗೆ ಬರುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಆಡಿಯನ್ಸ್ ಇಟ್ಕೊಂಡು ನೀವು ಕೇಳ್ಬೋದು, ನಿಮ್ಮ ಹತ್ರ ಇರೋದು ಆಡಿಯನ್ಸ್, ನನ್ನ ಹತ್ರ ಅಲ್ಲ. ಕೊಟ್ಟರೆ ಕೊಡು, ಇಲ್ಲಾಂದ್ರೆ ಇಲ್ಲ. ನನ್ನ ಹತ್ರ ಇಷ್ಟು ಆಡಿಯನ್ಸ್ ಇದ್ದಾರೆ. ಸೊ ನೀವು ಇಲ್ಲಾಂದ್ರೆ ಇನ್ನೊಬ್ರು ನಿಮಗೆ ವ್ಯಾಲ್ಯೂ ಐತಿ. ಕಂಟೆಂಟ್ ಕ್ರಿಯೇಟರ್ ನೀವು ಗೇನ್ ಮಾಡಿರೋದು ನೀವು ಇವರಲ್ಲ, ಇವ್ರ ಹೋಟೆಲ್ ಅವ್ರಿಗೆ ಅಷ್ಟೇ. ಸೊ ನೀನೊಂದು ಕೆಲಸ ಮಾಡು, ನಂದು ಹೋಟೆಲ್ ಅಂದರೆ ನನ್ನ ಹೋಟೆಲ್ನ ನೀನು ಡೌನು ಮಾಡ್ಬೋದು, ಅಪ್ಪು ಮಾಡ್ಬೋದು, ನಿಮ್ಮ ಕೈಲಿದೆ. ನಾನೇನಾದ್ರೂ ದುರಂಕಾರ ತೋರಿಸಿದ್ರೆ ನೀವು ಏನು ಬೇಕಾದ್ರೂ ವಿಡಿಯೋ ಮಾಡಿ ಹಾಕ್ಬೋದು, ಅದು ಯಾರ್ದು ನಿಮ್ಮ ಮೇಲೆ ಇರೋದು. ಸೊ ಇಷ್ಟೇ. ಸೊ ನಾನೆಲ್ಲ ಸ್ವಲ್ಪ ಆಡಿಯನ್ಸ್ ಎಲ್ಲ ಗೇನ್ ಮಾಡ್ಕೊಂಡು ಆಮೇಲೆ ಪ್ರಮೋಷನ್ ಸ್ಟಾರ್ಟ್ ಮಾಡಿ. ನನಗೆ ಇವಾಗಲೂ ತುಂಬ ಪ್ರಮೋಷನ್ಸ್ ಬರ್ತವೆ, ಇಲ್ಲಿ ಕಮ್ಮಿ ಬಜೆಟ್ಗೆಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಬರೀ ಮತ್ತೆ ಜಾಸ್ತಿ. ಇನ್ನೊಂದು ತಿಂಗು, ಇವಾಗ ನೀವು ನನ್ನ ಫ್ರೆಂಡು, ಸೊ ನಿಮ್ದು ಒಳ್ಳೆ ಫಾಲೋವರ್ಸು ವ್ಯೂಸ್ ಐತೆ, ನಂದು ಏನೂ ಇಲ್ಲ, ನಾನು ಬರ್ತೀನಿ ಬ್ರೋ ಒಂದು ಸ್ಟೋರಿ ಹಾಕ್ಕೊಡೋ ಅಂತ ಹೇಳಿದ್ರೆ ನೀವು ಹಂಗೆ ಸ್ಟೋರಿ ಹಾಕ್ಕೊಡಿ, ಅದಕ್ಕೆ ನಾನೇನು ಹೇಳಲ್ಲ. ಸೊ ಲೈಕ್ ಮಾಡಿ, ಸ್ಟೋರಿ ಹಾಕಿ, ಕಮೆಂಟ್ ಹಾಕಿ. ಅದು ಬಿಟ್ಬಿಟ್ಟು ಬ್ರೋ ಒಂದು ವಿಡಿಯೋ ಕೊಲಾಬ್ರೇಷನ್ ಎಷ್ಟು ಅಂತ ಕೇಳೋರು ಇರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಕಂಟೆಂಟ್ ಕ್ರಿಯೇಟರ್ಸ್ ಆದವರು ಕೊಲಾಬ್ರೇಷನಲ್ಲಿ ಮಾಡಬೇಡಿ ವಿಡಿಯೋಸು. ಸೊ ಫಾಲೋವರ್ಸ್ ಬರಲ್ಲ ಜಾಸ್ತಿ. ಸಿಂಗಲ್ ಇವಾಗ ನಿಮ್ದೊಂದು ಗ್ರೂಪ್ ಐತಾ ವಿಡಿಯೋ, ಗ್ರೂಪ್ ಅವ್ರನ್ನೆಲ್ಲ ಟ್ಯಾಗ್ ಮಾಡಿ.
ಸೊ ಇವರೆಲ್ಲ ನಮ್ದು ಇದಕ್ಕೆ ಟ್ಯಾಗ್ ಮಾಡಿ ಇವರೆಲ್ಲ ಸಪೋರ್ಟ್ ಮಾಡಿದಾರೆ ಅಂತ ಬೇಕಾದ್ರೆ ಕಮೆಂಟಲ್ಲಿ ಹಾಕಿ ಸ್ಟೋರಿಲಿ ಹಾಕಿ. ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡಬೇಡಿ. ಕೊಲಾಬ್ರೇಷನ್ ಮಾಡೋದ್ರಿಂದ ಫಾಲೋವರ್ಸ್ ಜಾಸ್ತಿ ಬರಲ್ಲ. ಓಕೆ, ನನ್ನ ವಿಡಿಯೋ ಅಬ್ಸರ್ವ್ ಮಾಡಿ, ಜಾಸ್ತಿ ನಾನು ಕೊಲಾಬ್ರೇಷನ್ ಮಾಡಲ್ಲ, ಒಬ್ಬನೇ ಇರ್ತೀನಿ ಹಂಗೆ. ಬೇರೆ ಏನಾದರೂ ಡೌಟು? ಏನಿಲ್ಲ ಬ್ರೋ. ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬರುವಾಗ ಹಾವೇರಿಲಿ ಇಷ್ಟು ಜನರು ತುಂಬಾ ಕಂಟೆಂಟ್ ಕ್ರಿಯೇಟರ್ಸ್ದು. ಸೊ 50,000 ಇಂದ 1 ಲಕ್ಷ ಫಾಲೋವರ್ಸ್ ಆಗಿರ್ಬೇಕು. ನಾನು ಬಂದು ಹಣ ಬಿಗ್ ಫ್ಯಾನ್ ಒಂದು ಫೋಟೋ ಪಡಿ ಅಂತ ಕೇಳಿದ್ರೆ ಆ ರೇಂಜ್ ಬೆಳಿಬೇಕು ನೀವೆಲ್ಲ. ಓಕೆ ಬ್ರೋ, ಆಗುತ್ತೆ ಬ್ರೋ. ನಿಮ್ಮಂತ ಸಪೋರ್ಟ್ ಇದ್ರೆ ಬೆಳೆಯೋಣ ಬಿಡಿ ಬ್ರೋ. ನನ್ನ ಫುಲ್ ಸಪೋರ್ಟ್ ಬ್ರೋ. ನಾನು ರೈಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಏನು ಹೇಳಿದ್ದೆ ಅಂದರೆ, ಚಿಕ್ಕ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸ್ಗೆ ನನ್ನ ಕಡೆಯಿಂದ ಫುಲ್ ಸಪೋರ್ಟು. ಆದರೆ ಬನ್ನಿ ನಾನೇ ವಿಡಿಯೋ ಮಾಡ್ಕೊಡ್ತೀನಿ ಅಂತ. ಯಾಕಂದರೆ ನಾವು ಒಂದು ಟೈಮಲ್ಲಿ ಬ್ರೋ ಅನುಭವಿಸ್ಬಿಟ್ಟಿದ್ದೀವಿ. ವ್ಯೂಸ್ ಬರಲ್ಲ, ಲೈಕ್ ಬರಲ್ಲ, ಡಿಮೋಟಿವೇಟು. ನಾವು ಫುಲ್ ಟೈಮು ಸೋಷಿಯಲ್ ಮೀಡಿಯಾ ನಂಬ್ಕೊಂಡಿರ್ತೀವ. ಸೊ ನಮ್ಗೆ ಏನು ವ್ಯೂಸ್ ಬಂದಿಲ್ಲ ಅಂದರೆ ಜೀವನನೇ ಬೇಡ ಅನ್ಸ್ಬಿಡುತ್ತೆ. ಆ ಥರ ಎಲ್ಲ ಅನ್ಸ್ಬಿಡುತ್ತೆ, ಎಲ್ಲ ಬಿಟ್ಬಿಟ್ಟು ಹೋಗೋಣ ಅಂತ. ಸೊ ಇಷ್ಟೇ ಹೇಳೋದು. ನಾವು ಹೇಳೋದು ಮೇಯ್ನು ಡೈಲಿ ಆಕ್ಟಿವ್ ಇರಿ ಬ್ರೋ, ಡೈಲಿ. ಈಗ ನೀವೇ ತಿಂಕ್ ಮಾಡಿ, ಇಲ್ಲ ಬ್ರೋ ನಾನು 2 ದಿವಸಕ್ಕೊಂದ್ಸರಿ ವಿಡಿಯೋ ಹಾಕ್ತೀನಿ ಅಂದರೆ ವರ್ಷದಲ್ಲಿ 365 ದಿವಸ ಬರುತ್ತೆ. 365 ದಿವಸದ ಅರ್ಧ ದಿನ ನೀವು ಒಂದು ದಿವಸ ಬಿಟ್ಟು ಒಂದು ದಿವಸ ಹಾಕಿದ್ರೆ ಅರ್ಧ ದಿನ ನೀರಲ್ಲಿ ಬಿಟ್ಟಂಗಾಯ್ತು, ವೇಸ್ಟ್ ಆಯಿತು. ಸೊ 365 ದಿವಸನೂ ನೀವು ಇಟ್ಕೋಬೇಕು. 365 ದಿವಸನೂ ಯೂಸ್ ಮಾಡ್ಕೋಬೇಕು. ಒಂದು ದಿವಸ ಬಿಟ್ಟು ಒಂದು ದಿವಸ ಅಂದರೆ 365 ಅಂದರೆ 120 130 ದಿವಸ ವೇಸ್ಟ್ ಆಗೋಯ್ತು. ಬಾಕಿ ಇಷ್ಟೇ ಅರ್ಧ ದಿವಸ ಮಾತ್ರ ಯೂಸ್ ಮಾಡ್ಕೊಳಕ್ಕಾಗುತ್ತೆ. ಎಲ್ಲ ದಿವಸ ಯೂಸ್ ಮಾಡ್ಕೊಳ್ಳಿ, ಡೇ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಡೇ ಬೈ ಡೇ ಏಜ್ ಆಗ್ತಾ ಇರುತ್ತೆ. ಚಿಕ್ಕ ವಯಸ್ಸಿಂದ ಇಷ್ಟು ದೊಡ್ಡವರಾಗಿರೋದು ನಿಮ್ಗೆ ಗೊತ್ತೇ ಇಲ್ಲ. ಸೊ ಹಂಗೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ. ಥ್ಯಾಂಕ್ ಯು ಬ್ರೋ. ಗೈಸ್, ಅವರು ಬರೀ ಕಾಂಟೆಂಟ್ ಕ್ರಿಯೇಟರ್ ಅಷ್ಟೇ ಅಲ್ಲ, ಈ ಬಿಗಿನರ್ಸ್ಗೆ ಒಳ್ಳೆ ಸಪೋರ್ಟರ್ ಅಂತಲೇ ಹೇಳ್ಬೋದು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಬ್ಲೇಸ್ ಬ್ರೋ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. Follow Muddy, share, and subscribe, Muddy guys.